ನೋಡಿರಲ್ಲ ನಮ್ಮದು ಪೇಷಂಟ್ ಲಕ್ಷ್ಮೀ ಪ್ರಿಯ. ಶಿ ಈಸ್ 13 ಇಯರ್ ಓಲ್ಡ್, 13 ವರ್ಷ ಹುಡುಗಿ. ಟ್ರಾನ್ಸ್ಪ್ಲಾಂಟ್ ಆಗಿದೆ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. 5 ವರ್ಷ ಹುಡುಗ ಡೊನೇಟ್ ಮಾಡಿದ್ದಾನೆ. ಮೈಸೂರಿಂದ ನಾವು ಆರ್ಗನ್ ತಂದಿದ್ವಿ. ಆ ಆರ್ಗನ್ನ ಇವ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 2 ತಿಂಗಳು ವೆಯ್ಟ್ ಮಾಡುತ್ತದೆ. ಇಮ್ಯಾಜಿನ್, ದುಡ್ಡು ಇಲ್ಲ, ದುಡ್ಡು ಅಕ್ಯುಮುಲೇಟ್ ಮಾಡಬೇಕು. ನಿಮ್ಮ ಡಾಟರ್ ಈಸ್ ವೆರಿ ಸಿಕ್. ಹೊಟ್ಟೆಲ್ಲಿ ನೀರು ತುಂಬುತ್ತೆ, ಕೂದಲೆಲ್ಲ ಉದುರೋಯ್ತು. ವೆರಿ ಸಿಕ್. ಶಿ ಡಸನ್ ಹ್ಯಾವ್ ಮಚ್ ಟೈಮ್. ತುಂಬ ಟೈಮ್ ಇಲ್ಲ ಅವ್ರ ಹತ್ರ. ಯು ಹ್ಯಾವ್ ಟು ಕಲೆಕ್ಟ್ ಮಾಡಿ ಆಮೇಲೆ ಅಲ್ಲಿ ಆರ್ಗನ್ನು ಎಲ್ಲಿಂದ ಸಿಗಬೇಕು? ಮನೆಯಿಂದ ಯಾರು ಕೊಡೋರು ತಯಾರಿ ಇಲ್ಲ. ದೆನ್ ಆರ್ಗನೈಸ್ ಮಾಡಿ ಬ್ಯಾಂಗ್ಳೂರ್ ಬಂದಿದ್ದಾರೆ. ಸಮ್ ವಿಲೇಜ್ ಇನ್ ಕೇರಳ, ದೇ ಕಾಂಟ್ ಈವನ್ ಸ್ಪೀಕ್ ಅದರ್ ಲ್ಯಾಂಗ್ವೇಜ್ ಅದರ್ ದೆನ್ ಮಲಯಾಳಂ. ಕಮ್ಸ್ ಹಿಯರ್, ಗೆಟ್ ಟ್ರಾನ್ಸ್ಪ್ಲಾಂಟ್ ಡನ್ ಆ್ಯಂಡ್ ಸಕ್ಸಸ್ಫುಲಿ. ನಾವು ಎವ್ರಿಥಿಂಗ್ ಈಸ್ ಸೋ ಸಕ್ಸಸ್ಫುಲಿ ಡನ್. ಎಲ್ಲ ಇಷ್ಟು ಚೆನ್ನಾಗಾಗಿದೆ. ಇಮ್ಯಾಜಿನ್ ದ ವಿಲ್ ಪವರ್ ಯು ಹ್ಯಾವ್. ಇಸ್ ಅನ್ಬಿಲೀವಬಲ್ ವಿಲ್ ಪವರ್. ಪೀಪಲ್, ನಮ್ಮ ಜನಗಳು ಸ್ವಲ್ಪ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಯಾಕೆ ಹೋಗ್ಬೇಕಪ್ಪ, ಬೇಡ ಬಿಡು ಅಂತ ಡಿನೈಲಲ್ಲಿರ್ತಾರೆ. ನೋಡಿರಿ ಇದು ಸ್ಟೋರಿ. ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಮಾಡಬೇಕು ಅಂದರೆ, ಏನಾದರೂ ಬೇಕಾದರೆ ಲೈಫಲ್ಲಿ ಸ್ವಲ್ಪ ವಿಲ್ ಪವರ್ ಗಟ್ಟಿಯಾಗಿದ್ದು ಮಾಡಬೇಕು. ದುಡ್ಡಿಲ್ಲ ಆಗಲ್ಲ ಅಂತ ಇಲ್ಲ. ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ನಾವು ಇದ್ದೀವಿ. ಅದು ವೆರಿ ಇಂಪಾರ್ಟೆಂಟ್. ಅದು ವಿಲ್ ಬಂದುಬಿಟ್ರೆ ನಮ್ಮ ಇಷ್ಟು ಜನ ಟ್ರೀಟ್ಮೆಂಟ್ ತೊಗೊತಾ ಇಲ್ಲಲ್ಲ, ಅದು ನಾವು ರೀಚ್ ಆಗ್ಬೋದು. 100% ಅಂತೂ ಆಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 30, 40, 50% ರೀಚ್ ಆದ್ರೂ ನನಗೊಂದು ಲೈಫ್ ಉದ್ದೇಶ ಇದಾಗೋಗುತ್ತೆ. ದಟ್ ಈಸ್ ದ ಸ್ಟೋರಿ. ದಟ್ ಈಸ್ ದ ಮೇನ್ ಸ್ಟೋರಿ. ಕಾಂಪ್ಲಿಕೇಶನ್ ಅದೆಲ್ಲ ಬಿಟ್ಟು ದಿಸ್ ಇಸ್ ದ ಮೇನ್ ಸ್ಟೋರಿ. ದಟ್ ಇಫ್ ಯು ವಿಲ್ ಇಟ್, ಯು ಕ್ಯಾನ್ ಗೆಟ್ ಇಟ್ ಥಿಂಗ್ಸ್ ಡನ್. ഞങ്ങളുടെ സ്ഥലം പത്തനംതിട്ടയാണ്, കേരള പത്തനംതിട്ട. പത്തനംതിട്ടയാണ്. ഞാനിവിടെ വന്നിട്ട് 5 മാസമായി. തിരുവനന്തപുരം മെഡിക്കൽ കോളേജിലാണ് ഞാൻ ട്രീറ്റ്മെൻറ്റ് ചെയ്തുകൊണ്ടിരുന്നത്. അവിടെ നിന്ന് ഞാനിവിടെ വന്നു. കുഴപ്പമില്ല, ഇതിൻ്റെ കാര്യങ്ങളൊക്കെ കഴിഞ്ഞു. ഈ മാസം ലാസ്റ്റ് ഞങ്ങൾ തിരിച്ച് പോവുകയാണ്. അപ്പോൾ എല്ലാവിധ ഡോക്ടേഴ്സിനോടും എല്ലാവരും നന്ദി അറിയിച്ചു. ಈಗ ಇವರು ಓನ್ಲಿ ಮಲಯಾಳಂ ಮಾತಾಡ್ತಾರೆ. ಸೊ ಇಮ್ಯಾಜಿನ್, ನಮ್ಮ ಕೋಆರ್ಡಿನೇಟರ್ ಮಲಯಾಳಂ ಅವರು. ಸೊ ದೇ ಕುಡ್ ಕೋಆರ್ಡಿನೇಟ್. ಆರ್ ಸರ್ಜನ್, ನಮ್ಮ ಟೀಮ್ಮೇಟ್ ರಾಜ್ಗೋಪಾಲ್, ಅವನು ಮಲಯಾಳಿ ಮಾತಾಡ್ತಾರೆ. ಸೊ ವಿ ಕುಡ್ ಆ್ಯಕ್ಚುಲಿ ಕಮ್ಯುನಿಕೇಟ್ ವಿತ್ ದೆಮ್. ಆ್ಯಂಡ್ ಇನ್ ಕರ್ನಾಟಕ ಈಗ ಈ ಸ್ಟೋರಿ ನಾವು ಇವರು ಕೇರಳದಿಂದ ಬಂದಿರೋರು. ನಮ್ಮ ಪೇಷಂಟ್ ಲಕ್ಷ್ಮೀ ಪ್ರಿಯಾ, ಅವ್ರು ಕೇರಳದಿಂದ ಬಂದಿರೋದು. ಅವರು ನಾನು ಟ್ರಾನ್ಸ್ಫಾರ್ಮ್ ಮಾಡಿದ್ದೆ ಮುಂಚೆ. ಅವರು ಕಾಲ್ ಮಾಡಿ ನಂಗೆ ಕೇಳಿದ್ರು, ಸರ್ ಇದು ನನ್ನ ಹುಡುಗಿದ್ದಾಳೆ, ಅವರು ಫ್ಯಾಮಿಲಿ ನಾಟ್ ವೆರಿ ವೆಲ್ ಟು ಡೂ, ಬಟ್ ಅವ್ರು ಫುಲ್ ಚರ್ಚ್ ವಿಲೇಜ್ ಎಲ್ಲ ಸೇರಿ ಸ್ವಲ್ಪ ಡೊನೇಷನ್ ಮಾಡಿಸಿದ್ದಾರೆ. ಬಟ್ ಅದು ಅಪ್ ಟು ಮಾರ್ಕ್ ಇಲ್ಲ. ಎಷ್ಟು ಚಾರ್ಜಸ್ ಆಗುತ್ತೆ ಅದಕ್ಕಿಂತ ಕಡಿಮೆನೇ ಇರೋದು, 50% ಅಲ್ಲೇ ಇದೆ. ಅದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗುತ್ತಾ ಇಲ್ವೋ ಸರ್ ಅಂತ ಕೇಳಿದ್ರು. ಐ ಸೈಡ್ ಮಾಡ್ಬೋದು, ಬಟ್ ಯಾರಾದರೂ ಡೋನರ್ ಇದ್ದರೆ ಒಳ್ಳೆಯದು ಅಂತ. ಪ್ರಾಬ್ಲಮ್ ಕೇರಳಲ್ಲಿ ಡೊನೇಷನ್ ಆಗಲ್ಲ. ನಮ್ಮ ಬ್ರೈನ್ ಡೆತ್ ಆಗಿರುತ್ತೆ, ಅವ್ರು ಡೊನೇಟ್ ಮಾಡಲ್ಲ. ದೇರ್ ಆರ್ ಸಮ್ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಅಲ್ಲಿ ಆಗಲ್ಲ. ಓನ್ಲಿ ಕೇಸಸ್ ಅಲ್ಲಿ ಆಗಿರೋದು ಲಿವಿಂಗ್ ಡೋನರ್, ವೇರ್ ಪಾರ್ಟ್ ಆಫ್ ದ ಲಿವರ್ ನೀವು ಕೊಡ್ತೀರಾ ಆ್ಯಂಡ್ ದಟ್ ಗ್ರೋಸ್ ಬ್ಯಾಕ್ ಆಫ್ ಕೋರ್ಸ್. ಸೊ ಅದೇ ಆಗೋದು ಕೇರಳಲ್ಲಿ. ಅದು ಅವರು ಟ್ರೈ ಮಾಡಿದ್ರು. ತಂದೆ ತಾಯಿಗೆ ಅವ್ರಿಗೆ ದೇ ವರ್ ನಾಟ್ ಕಂಪ್ಯಾಟಿಬಲ್. ಸೊ ಅವ್ರು ಕಾಲ್ ಮಾಡಿ ಹೇಳಿದ್ರು, ಸರ್ ಅವ್ರಿಗೆ ಡೊನೇಷನ್ ಇದು ಲಿವರ್ ಬ್ರೈನ್ ಡೆತ್ ಲಿಸ್ಟಿಂದ ಬರಬೇಕು. ಸೈಡ್ ಓಕೆ ಬರ್ರಿ ನೋಡೋಣ ಅಂತ ನೋಡಿ ಆಮೇಲೆ ಲಿಸ್ಟಲ್ಲಿ ಹಾಕಿದ್ವಿ. ಅನ್ಫಾರ್ಚುನೇಟ್ಲಿ ಒಂದು ಪೀಡಿಯಾಟ್ರಿಕ್ ಡೋನರ್ ಹೂ ಡೈಡ್ ಇನ್ ಆಕ್ಸಿಡೆಂಟ್. ಇನ್ ಕರ್ನಾಟಕ ರೂಲ್ ಏನಿದೆ ಅಂದರೆ, ಯಾರಾದರೂ ಪೀಡಿಯಾಟ್ರಿಕ್ ಡೊನೇಷನ್ ಮಾಡಿದ್ರೆ ಅದು ಆರ್ಗನ್ಸ್ ಎಲ್ಲ ಫಸ್ಟ್ ಪ್ರಯಾರಿಟಿ ವಿಲ್ ಗೋ ಟು ಚಿಲ್ಡ್ರನ್. ಓಕೆ, ಯಾರಾದರೂ ವೆಯ್ಟ್ ಮಾಡ್ತಿದ್ದಾರೆ ಲಿಸ್ಟಲ್ಲಿ, ಯಾರಾದರೂ ವೆಯ್ಟ್ ಮಾಡ್ತಿದ್ರೆ ಅದು ಈ ಕಿಡ್ನಿ ಇರಲಿ, ಲಿವರ್ ಇರಲಿ, ಹಾರ್ಟ್ ಇರಲಿ,
ಅದು ಫಸ್ಟ್ ಪಿಡಿಯಾಟ್ರಿಕ್ ರೆಸಿಪಿಯೆಂಟ್ಗೆ ಹೋಗಬೇಕು. ಸೊ ಅವಳಿಗೆ ಒಂದು ಆರ್ಗನ್ ಡೊನೇಷನ್ ಆಫರ್ ಬಂತು. ಸೊ ವಿ ಟುಕ್ ದಟ್, ವಿ ಟ್ರಾನ್ಸ್ಪ್ಲಾಂಟೆಡ್ ಹರ್, and with the persistence of father and mother, now she is out transplant almost 3 months of fungal infection. ಅವಳಿಗೆ ಫಂಗಲ್ ಇನ್ಫೆಕ್ಷನ್, ವೈಟ್ ಫಂಗಸ್ ಅಂತ ಬರ್ತಿತ್ತಲ್ಲ, ಕೇಳಿರ್ತೀರ ಕೋವಿಡ್ ಟೈಮಲ್ಲಿ, ವೈಟ್ ಫಂಗಸ್ ಅಂತ. ಬ್ಲ್ಯಾಕ್ ಫಂಗಸ್ ಇಸ್ ಆಸ್ಪರ್ಜಿಲಸ್. Black fungus, okay. John can say better things. So he had that mucormycosis and adu aitu. So ega she is off, no fungal infection, her liver functions are good, and mom was asking me if she can go back to the school. I said yes, don't have to wait, she can go back to the school now. Dr. Jagdish Krishnamurthy, ನಾನು ಡಾಕ್ಟರ್ ಗೌತಮ್ ಜೊತೆ ವರ್ಕ್ ಮಾಡೋದು. ಐ ಆಮ್ ಆಲ್ಸೋ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಸೊ ಡೋನರ್ ಬಗ್ಗೆ ಹೇಳ್ತೀನಿ. ಅದೇ ನಾನು ಫಸ್ಟ್ ಗ್ರೂಪಿಗೆ ಜಾಯ್ನ್ ಆಗಿ ಕೆಳಗಡೆ ನನಗೆ 4 weeks ಆಗಿತ್ತು. ದೆನ್ ಇಮಿಡಿಯೇಟ್ಲಿ ದಿಸ್ ವಾಸ್ ದ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಆಫ್ಟರ್ ಐ ಜಾಯಿನ್ ಮಾಡಿದ್ದೆ ನಾವು. ತುಂಬ ಯೂನಿಕ್ ಆಗಿತ್ತು. ಐ ಗಾಟ್ ಎ ಕಾಲ್, ಅದೇ ಈ ಥರ ಪೀಡಿಯಾಟ್ರಿಕ್ ಡೋನರ್ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಅಲ್ಲಿ ಬೇರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತು ಪೇಷಂಟು. ದೆನ್ ವಿ ಸೆಡ್ ಇಟ್ಸ್ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ವಿ ಡಿಸೈಡೆಡ್. ಆಮೇಲೆ ಅದೇ ಡೋನರ್ದು ಏನಂದರೆ, ಡೋನರ್ ವಾಸ್ ವೆರಿ ಅಂದರೆ ಇಟ್ ವಾಸ್ ಎ 4-year-old, ಅದೇ ಬರ್ದಿದ್ರಲ್ಲ ಸೇಮ್ ಅದೇ 4-5 year ಮಧ್ಯ. ಆ್ಯಂಡ್ ಆ ಸಣ್ಣ ಡೋನರಲ್ಲಿ ಲಿವರ್ ತೊಗೊಂಡು ಬರೋದು ಇಟ್ ಈಸ್ ನಾಟ್ ಸಚ್ ಈಸಿ ಥಿಂಗ್. ಯಾಕಂದರೆ ಅದು ಬೇರೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಹಾಸ್ಪಿಟಲ್ ಬೇರೆ ಇರುತ್ತೆ, ಅಲ್ಲಿ ಥಿಂಗ್ಸ್ ಎಲ್ಲ. ಸೊ ವಿ ಹ್ಯಾಡ್ ಆ ಟ್ರಾನ್ಸ್ಪ್ಲಾಂಟಿಂಗ್ ನೋಡು ಬೇರೆಯವರೆಲ್ಲಾದರೂ ರಾಜಗೋಪಾಲ್, ಸೊ ಎಲ್ಲಾದರೂ ಒಟ್ಟಿಗೆ ವಿ ಟ್ರಾವೆಲ್ ಆ್ಯಂಡ್ ವಿ ವೆಂಟ್ ದೇರ್. ಅದೇ donor ಎಲ್ಲ ಟೆಸ್ಟ್ ವರ್ ಓಕೆ, ಥಿಂಗ್ಸ್ ವರ್ ಆಲ್ ಓಕೆ, ದೇರ್ ವಾಸ್ ನೋ ಮೇಜರ್ ಇಶ್ಯೂಸ್. ಆ್ಯಂಡ್ ವಿ ಡಿಸೈಡೆಡ್ ಪ್ರೊಸೀಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಕೇರ್ಫುಲಿ, ಅಂದರೆ ತುಂಬ ಸಣ್ಣದಿರುತ್ತೆ ಆರ್ಗನ್, ಅಂದರೆ ವೆಸಲ್ಸು, ಲಿವರು, ಇಲ್ಲ ಟಿಶ್ಯೂಸ್ ಎಲ್ಲ ಸ್ಮಾಲ್ ಆಗಿರುತ್ತೆ. ಸೊ ತುಂಬ ಕೇರ್ಫುಲಿ ಮಾಡಬೇಕು. ಏನೇ ಇಂಜುರಿ ಏನಾದರೂ ಆಯಿತು ಅಂದರೆ ಇಲ್ಲಿ ಇಂಪ್ಲಾಂಟೇಷನ್ ಮಾಡೋದು ಕಷ್ಟ ಆಗುತ್ತೆ. ಡಾಕ್ಟರ್ ಗೌತಮ್ ಲೀಡಿಂಗ್ ರೆಸಿಪಿಯೆಂಟ್, ಡಾಕ್ಟರ್ ಲಕ್ಷ್ಮೀ ಸರ್ಜರಿ ಇಲ್ಲಿ ಇದು ಮಾಡ್ತಾರೆ. ನಾವು ಅಪ್ಡೇಟ್ ಮಾಡಿದ್ವಿ ಎಲ್ಲ ಆರ್ಗನ್ ಎಲ್ಲ ಚೆನ್ನಾಗಿದೆ ಅಂತ. Then we decided to go ahead and procurement slowly ಮಾಡಬೇಕಾದ್ರೆ ಏನು not to what consequence. We were very careful, everything should be ಇದು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡೋಣ ಅಂತ. ಆ್ಯಂಡ್ ಅಲ್ಲಿ ಲಾಸ್ಟಿಗೆ ಪರ್ಫ್ಯೂಷನ್ ಅಂತ ಮಾಡ್ತೀವಿ. ಸೊ when you perfuse the liver look good ಅಂದರೆ ಚೆನ್ನಾಗಾಯಿತು, ಅದು ಕಲರು ಆಲ್ ಲುಕಿಂಗ್ ಗುಡ್. ಸೊ ಕೇರ್ಫುಲಿ ಇದು ಐಸಲ್ಲಿ ಎಲ್ಲ ಇಟ್ಕೋಬೇಕಾಗುತ್ತೆ. ಸೊಲ್ಯೂಷನ್ಸ್ ಇರುತ್ತೆ, ನಾವು ಕೇರ್ಫುಲ್ ಆ ಸೊಲ್ಯೂಷನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಲಿವರ್ಗೆ ಏನು ಡ್ಯಾಮೇಜ್ ಆಗದಂಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ತರಬೇಕಾದ್ರೆ ವಿ ಹ್ಯಾವ್ ದಟ್ ಬಾಕ್ಸಸ್, ಆರ್ಗನ್ ಟ್ರಾನ್ಸ್ಪೋರ್ಟೇಷನ್ ಬಾಕ್ಸಲ್ಲಿ ಇಟ್ಕೊಂಡು. ಆ್ಯಂಡ್ ಆ ಕೋಆರ್ಡಿನೇಟರ್ಸ್ ಅದೆಲ್ಲ ಕ್ಲೀನ್ ಕಾರಿಡಾರ್ ಅಂತ ಅರೇಂಜ್ ಮಾಡ್ತೇವೆ, ಟ್ರಾಫಿಕ್ ಎಲ್ಲ ನಮಗೆ ಹೆಲ್ಪ್ ಮಾಡೋದಕ್ಕೆ. ಸೊ ವಿತ್ ದ್ಯಾಟ್ ಇನ್ ಆ್ಯಂಬುಲೆನ್ಸ್ ವಿ ಗಾಟ್ ದ ಲಿವರ್. Within 2 hours we reached Mysore to Bangalore because of their help. And the recipient team, Dr. Gautam and all, ಎಲ್ಲ ರೆಡಿ ಇದ್ರು. Anandita anesthesia head, so she was managing all the anesthesia. So the transplant part, the benching ಎಲ್ಲ ಮಾಡಿದ್ಮೇಲೆ ಸ್ಮೂತ್ ಆಗಿ we had a good response for the surgery. ಅದೇ ಡಾಕ್ಟರ್ ಗೌತಮ್ ಹೇಳಿದಾಗೆ ಒಂದೇ when we found that the fungus ಇದೆ ಅಂದಾಗ ಸ್ವಲ್ಪ I was little scared ಏನಾಗುತ್ತೆ ಅಂತ. Thank God all went. And she's here now. And transplant ಅನ್ನೋದು it's a very good surgery, one of the best surgeries I have done in my life. 15 years ಇಂದ ಸರ್ಜರಿ ಮಾಡ್ತಾ ಇದ್ದೀನಿ. ಯಾಕಂದರೆ ಔಟ್ಕಮ್ಸ್ ಆರ್ ರಿಯಲಿ ಗುಡ್. ಆಲ್ಮೋಸ್ಟ್ ಕರೆಕ್ಟ್ ಸಿಚುವೇಶನ್ ಮಾಡಿಕೊಂಡ್ರೆ 95% ಜಾಸ್ತಿ ಸಕ್ಸಸ್ ರೇಟ್ ಇರುತ್ತೆ. ಸೊ ಎವ್ರಿಬಡಿ ಶುಡ್ ಗೆಟ್ ಒನ್ ಮೋರ್ ಚಾನ್ಸ್ ಫಾರ್ ಇಟ್ಸ್ ಒನ್ ಮೋರ್ ರೀಬರ್ತ್ ಥರ. ಒನ್ಸ್ ದೇ ಡೂ ವೆಲ್, ಇಡೀ ವರ್ಲ್ಡಲ್ಲಿ ಆಲ್ಮೋಸ್ಟ್ ದ ಹೈಯೆಸ್ಟ್ ಸರ್ವೈವಿಂಗ್ ಆಫ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಸ್ 42 years US ಲಿವರ್. ಸೊ 42 ವರ್ಷ ತನಕ. ಕೆಲವರೆಲ್ಲ ಈಗ ಇಂಡಿಯಾದಲ್ಲೇ 32 years ಆಗಿದೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು. ಸೊ ಔಟ್ಕಮ್ಸ್ ಆರ್ ರಿಯಲಿ ಗುಡ್. ಸೊ ನೀವು ಅದನ್ನೆಲ್ಲ ಜನಕ್ಕೆ ತಿಳಿಸಿದ್ರೆ ಈ ಥರ ಔಟ್ಕಮ್ಸ್ ಚೆನ್ನಾಗಿರುತ್ತೆ. ದೇ ಡೂ ವೆಲ್ ಆ್ಯಂಡ್ ದೇ ವಿಲ್ ಬಿ ನೀಡಿಂಗ್ 1 year. ಥೈರಾಯ್ಡ್ ಅವರು, BP ಅವರು ಬೆಳಗ್ಗೆ ಎದ್ದು ಮಾತ್ರ ತಗೋತಾರೆ, ದೇ ವಿಲ್ ಲೀಡ್ ದೇರ್ ನಾರ್ಮಲ್ ಲೈಫ್. ಅದೇ ಥರನೇ ದೇ ಹ್ಯಾವ್ ಟು ಟೇಕ್ 1 immunosuppression in the morning ಆಮೇಲೆ ಸಾಕಿದೆ. മോള് ജനിച്ച് ഒരു 2 months ആയപ്പോൾ മോൾക്കൊരു പ്രോബ്ലം ഉണ്ടായിരുന്നു. ബിലിയറി അൾട്രേഷ്യ എന്നൊരു പ്രോബ്ലം ഉണ്ടായിരുന്നു.
അങ്ങനെ മോളെ ഞങ്ങൾ കേരളത്തിൽ തിരുവനന്തപുരം മെഡിക്കൽ കോളേജിലായിരുന്നു മോളുടെ ട്രീറ്റ്മെൻറ്റ് അവിടെ മോൾക്കൊരു 2 months ആയപ്പോൾ കസായിയ സർജറി ചെയ്തിരുന്നു. സർജറി സക്സസ് ആയിരുന്നു, ഒരു കുഴപ്പമില്ലായിരുന്നു മോൾക്ക്. അങ്ങനെ ഒരു 12 വയസ്സ് വരെ 12 years വരെ മോൾ വളരെ ആക്റ്റീവായിരുന്നു. മെഡിസിൻസ് ഒന്നും ഇല്ലായിരുന്നു. അവൾ സ്കൂളിലേക്ക് പോയിക്കൊണ്ടിരുന്നത്. ഒരു 12 years കഴിഞ്ഞതിന് ശേഷമാണ് മോൾക്ക് ഈ ട്രാൻസ്പ്ലാന്റിന് ഓരോ ലക്ഷണങ്ങൾ കണ്ടുവന്നിരുന്നത്. അങ്ങനെ തിരുവനന്തപുരം മെഡിക്കൽ കോളേജിലെ ട്രീറ്റ്മെൻ്റ് ആയിരുന്നു. ഒരു 1 year-ഓളം ഞങ്ങൾ തിരുവനന്തപുരം മെഡിക്കൽ കോളേജിൽ ട്രീറ്റ് ചെയ്തു. അവിടെയാണ് മോൾക്ക് ലിവർ ട്രാൻസ്പ്ലാന്റ് ചെയ്തേ പറ്റുള്ളൂ ഡോക്ടേഴ്സ് പറഞ്ഞു. അങ്ങനെയാണ് ഹസ്ബൻഡിൻ്റെ ഡൊണേറ്റ് ചെയ്യാനായിരുന്നു ഞങ്ങൾ ഉദ്ദേശിച്ചത്. പക്ഷേ പിന്നെ ഷുഗർ ഉള്ളത് കൊണ്ട് ഡോക്ടർ ഹസ്ബൻഡിനെ എടുക്കാൻ പറ്റത്തില്ല എന്നുള്ളതാണ്. എറണാകുളം ആസ്റ്റർ മെഡിസിറ്റിയിലായിരുന്നു മോളുടെ ബാക്കി ട്രീറ്റ്മെൻറ്റും കാര്യങ്ങളൊക്കെ. അവിടെ വെച്ച് മോളുടെ ടെസ്റ്റുകളെല്ലാം നടത്തി, അതിലെല്ലാം മോൾ ഓക്കെ ആയിരുന്നു. ഹസ്ബൻഡിൻ്റെ ടെസ്റ്റ് നടത്തിയപ്പോഴാണ് ഷുഗർ ഉണ്ടെന്ന് അറിഞ്ഞത്. അങ്ങനെ മോളെ അവിടെ ചെയ്യാൻ പറ്റില്ല, പിന്നെ കടാവർ മാത്രമേ നമുക്കിനിയുള്ളൂ എന്ന് പറഞ്ഞു. ഡൊണേറ്റ് ചെയ്യാൻ ഫാമിലി വേറെ ആരും ഇല്ലാത്തതുകൊണ്ട് തന്നെ ഞങ്ങൾ അങ്ങനെയാണ് ബാംഗ്ലൂർ വരുന്നത്. അപ്പോൾ ഇവിടെ ഗൗതം സാറ് ട്രാൻസ്പ്ലാന്റ് ചെയ്ത ഒരു പേഷ്യൻ്റ് നാട്ടിലുണ്ട്. അങ്ങനെ ആ ആൾ പറഞ്ഞാണ് ഞങ്ങൾ ഇവിടെ വരുന്നത്. അതിന് മുമ്പ് ഡോക്ടറിനെ അറിയിച്ചു. ഡോക്ടർക്ക് ഞങ്ങളുടെ കുഞ്ഞിൻ്റെ ഡീറ്റെയിൽസൊക്കെ ഞങ്ങൾ വാട്സപ്പ് ചെയ്തു. അപ്പോൾ ഡോക്ടർ പറഞ്ഞു നിങ്ങൾ കുഞ്ഞിൻ്റെ ഡീറ്റെയിൽസ് കാണിച്ചപ്പോൾ ഡോക്ടർ പറഞ്ഞു എന്നാൽ കുഞ്ഞിനെ ഇങ്ങോട്ട് കൊണ്ടുവരാൻ പറഞ്ഞു. അങ്ങനെ ഇവിടെ കൊണ്ടുവന്നു. ഡോക്ടർ കണ്ടു. നമുക്കിവിടെ കടാവർ നോക്കാം എന്ന് പറഞ്ഞു. അങ്ങനെ ഞങ്ങളിവിടെ ഇപ്പോൾ ഒരു 5 months ആയിട്ട് വെയിറ്റിംഗ് ആയിരുന്നു. April 18th മോളുടെ സർജറി കഴിഞ്ഞു. മോൾ വളരെ ആക്റ്റീവാണ്, ഒരു കുഴപ്പമില്ല, വളരെ സക്സസ് ആയിട്ട് തന്നെ പോകുന്നു. ഇപ്പോൾ ഒരു പ്രശ്നമില്ല. ഇപ്പം 3 months ആകുന്നു. ഈ July 18th ആകുമ്പോൾ 3 months ആകുന്നു സർജറി കഴിഞ്ഞിട്ട്. ഈ മാസം ലാസ്റ്റ് ഞങ്ങൾ കേരളത്തിലേക്ക് തിരിച്ച് നാട്ടിലേക്ക് പോവുകയാണ്. ഇനിയുള്ള ട്രീറ്റ്മെൻറ്റും കാര്യങ്ങളൊക്കെ എറണാകുളം ആസ്റ്റർ മെഡിസിറ്റിയിലാണ്. അപ്പോൾ ഞങ്ങൾക്ക് വളരെ സന്തോഷം. ഞങ്ങൾ ഡോക്ടേഴ്സിനോട് നന്ദി പറഞ്ഞു. ഗൗതം സാറ്, അനിതാമ്മ, രാജഗോപാൽ ഡോക്ടർ, അങ്ങനെയൊക്കെയുള്ള മാനേജ്മെൻറ്റ് എല്ലാവരോടും ഞങ്ങൾ വളരെയധികം നന്ദി പറയുന്നു. ഞങ്ങളെ കോർഡിനേറ്ററായിട്ട് നിന്നിട്ടുള്ളത് ഞങ്ങളുടെ നാട്ടുകാരിയായ കാരലിനാണ് വളരെ ഞങ്ങളെ ഹെൽപ്പ് ചെയ്ത് ഞങ്ങൾ ഇത്രയും പേരെ എത്തിച്ചത്. അപ്പോൾ എല്ലാവരും മാനേജ്മെൻറ്റ് ഞങ്ങളോട് ഒരുപാട് സഹായിച്ചു. ഞങ്ങളെ മാനേജ്മെൻറ്റ് ഹെൽപ്പ് ചെയ്തുകൊണ്ടാണ് ഞങ്ങൾക്ക് ഈ 5 months ഇവിടെ നിൽക്കാൻ പറ്റിയത്. സാറ് പറഞ്ഞ പോലെ ഒരു ബ്ലാക്ക് ഫംഗസ് വന്നു. അവളുടെ ഹെയറൊക്കെ റിമൂവ് ആയി. ലോങ് ഹെയർ ആയിരുന്നു, അവൾക്ക് വളരെ ലോങ് ഹെയർ ആയിരുന്നു. പെട്ടെന്ന് ഒരു ദിവസം അവിടെ ഹെയറൊക്കെ റിമൂവായി. ഞങ്ങൾ വളരെ ടെൻഷനായിപ്പോയി ഞങ്ങൾക്ക്. അങ്ങനെ ടെസ്റ്റ് ചെയ്തപ്പോഴാണ് ബ്ലാക്ക് ഫംഗസ് ഉണ്ടെന്ന് അറിഞ്ഞത്. ഇപ്പോൾ ഹെയറൊക്കെ വന്നിട്ടുണ്ട്. വളരെ ആക്റ്റീവാണ്. മെഡിസിൻസ് ഒക്കെ ഉണ്ട്, നന്നായി ആക്റ്റീവാണ്. അടുത്ത നെക്സ്റ്റ് മന്ത് അവളെ സ്കൂളിലേക്ക് വേണം. അവൾക്ക് എക്സാം സ്റ്റാർട്ട് ചെയ്യുവാണ്. കാരണം ഈ മന്ത് ലാസ്റ്റ് ഞങ്ങൾ നാട്ടിലേക്ക് പോവുകയാണ്. എല്ലാ ഡോക്ടേഴ്സിനോടും ഗൗതം സാറിനോട്, എസ്പെഷ്യലി ഗൗതം സാറാണ് ഞങ്ങൾ ഇവിടെ നിൽക്കാൻ തന്നെ കാരണം. സാറിനോട് ഒരുപാട് താങ്ക്സ് ഉണ്ട്. ഞങ്ങളുടെ ഫാമിലി, പിന്നെ ഞങ്ങളിവിടെ എത്തിപ്പെടാൻ ഞങ്ങളുടെ നാട്ടിലുള്ളവർ, ഞങ്ങളുടെ വില്ലേജിലുള്ള ആൾക്കാർ കാരണമാണ് ഞങ്ങളിവിടെ എത്തിപ്പെട്ട. ഒരുപാട് പേര് ഞങ്ങളെ സഹായിച്ചു, ഒരുപാട് പേര് ഹെൽപ്പ് ചെയ്തു. മോളുടെ സ്കൂള്, അതുപോലെ തന്നെ ഞങ്ങളുടെ വില്ലേജിലുള്ളവർ, പുറം നാട്ടിലുള്ളവർ, അങ്ങനെ ഒരുപാട് പേര് ഹെൽപ്പ് ചെയ്തിട്ടാണ് ഞങ്ങളിവിടെ എത്തിയത്. അവരൊക്കെയാണ് ഞങ്ങൾക്ക് ക്യാഷ് തന്ന് ഞങ്ങളെ സഹായിച്ചത്. ഈ സമയത്ത് അവരോട് താങ്ക്സ് പറയുന്നു, സ്പർശിനോട് താങ്ക്സ് പറയുന്നു, ഡോക്ടേഴ്സിനോട് താങ്ക്സ് പറയുന്നു. ഓക്കെ, താങ്ക് ಯು. ನಮಸ್ಕಾರ, ನಾನು ಡಾಕ್ಟರ್ ಅನಿಂದಿತಾ, ನಾನು ಟ್ರಾನ್ಸ್ಪ್ಲಾಂಟ್ ಅನೆಸ್ಥೆಟಿಸ್ಟ್. ಸೊ ಲಕ್ಷ್ಮೀಪ್ರಿಯಾ ನಮಗೆ ತುಂಬ ಒಳ್ಳೆ ಪೇಷಂಟ್. ಅವರು ಚಿಕ್ಕ ಹುಡುಗಿ ನೋಡಿದಾಗ ವಿ ಹ್ಯಾವ್ ಲಾಟ್ ಆಫ್ ಇಮೋಷನ್ಸ್ ನಮ್ಮದು ಜಾಸ್ತಿ ಇರುತ್ತೆ. ಒಂದು ಚಿಕ್ಕ ಹುಡುಗಿ ತುಂಬ ಸಫರ್ ಮಾಡಿದೆ. ಅವರು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇತ್ತು. ಅವ್ರದ್ದು ಬಿಲಿಯರಿ ಅಟ್ರೇಸಿಯಾದು ಅವ್ರದ್ದು ಸರ್ಜರಿ ಆಗಿತ್ತು. 12 years ಅವ್ರಿಗೆ ಏನು ತೊಂದರೆ ಇಲ್ಲ. ಆದಮೇಲೆ ಈ ಥರ ತೊಂದರೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದಾದ್ಮೇಲೆ ಅವ್ರು ತುಂಬ ಸಿಕ್ ಆಗಿತ್ತು. ಅವ್ರದ್ದು ತುಂಬ ಕೂದಲಿನಲ್ಲಿ ಫುಲ್ ಹೇರ್ ಫಾಲ್ ಆಗಿ, ಫಂಗಲ್ ಇನ್ಫೆಕ್ಷನ್ ಆಗಿ. ಸೊ ಟ್ರಾನ್ಸ್ಪ್ಲಾಂಟ್ ಮುಂಚೆ ಅವರು ತುಂಬ ಸಿಕ್ಕಿತ್ತು. ಈಗ ನೋಡಿದಾಗ ಯು ಫೀಲ್ ಶಿ ಸೋ ಫಿಟ್. ಆ ಟೈಮ್ ಅವ್ರು ನೋಡಿದಾಗ ನಮಗೆ ತುಂಬ ಬೇಜಾರಾಗಿದೆ. ಪಾಪ ಚಿಕ್ಕ ಹುಡುಗಿ ಈ ಥರ ಆಗಿದೆ. ಈ ಥರ ಪೀಡಿಯಾಟ್ರಿಕ್ ಪೇಷಂಟ್ಸ್ ಅಂದರೆ ನಮಗೇನು ವಿಲ್ ಬಿ ಆಲ್ಸೋ ವೆರಿ ಇಮೋಷನಲ್. ಈ ಥರ ಪೇಷಂಟ್ಸ್ ಪ್ಲಸ್ ಅವ್ರದ್ದು ಫುಲ್ ವಿಲೇಜ್ ಅವ್ರಿಗೆ ಅಷ್ಟು ಹೆಲ್ಪ್ ಮಾಡಿದೆ. ಸೊ ನಮ್ಮದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಅವ್ರಿಗೆ ನೋಡಿದಾಗ. ಪೀಡಿಯಾಟ್ರಿಕ್ ಕೇಸಸ್ ಚಾಲೆಂಜಿಂಗ್ ಇರುತ್ತೆ. ಯಾಕೆ ಪೀಡಿಯಾಟ್ರಿಕ್ನಲ್ಲಿ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್. ಅವ್ರು ಚಿಕ್ಕ ಸೈಜ್ ಇರುತ್ತೆ, ಅವ್ರದ್ದು ವೆಸಲ್ಸ್ ಚಿಕ್ಕ ಸೈಜ್ ಇರುತ್ತೆ, ಆಪರೇಷನ್ನು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಇರುತ್ತೆ. ಅವ್ರದ್ದು ಡೋನರು ಪೀಡಿಯಾಟ್ರಿಕ್ ಡೋನರ್ ಹೇಳಿದೆ ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಅವ್ರಿಗೆ ಸೆಕೆಂಡ್ ಜೀವ ಯಾಕೆ ಬಂದಿದೆ ಅಂದರೆ ಯಾರೋ ಡೊನೇಟ್ ಮಾಡಿದ್ರೆ. ಡೊನೇಟ್ ಮಾಡಲ್ಲ ಅಂದರೆ ಈ ಥರ ಪೇಷಂಟ್ಸ್ಗೆ ಏನೋ ಸೆಕೆಂಡ್ ಚಾನ್ಸ್ ಸಿಕ್ಕಲ್ಲ ಲೈಫ್ನಲ್ಲಿ.
ಸೊ ಅವ್ರದ್ದು ಆಪರೇಷನ್ ತುಂಬ ಸ್ಮೂತ್ ಆಗಿದೆ, ತುಂಬ ಕಮ್ಮಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದೆ, ಅವ್ರು ತುಂಬ ಚೆನ್ನಾಗಿತ್ತು. ಆಪರೇಷನ್ ಆದಮೇಲೆ 6-8 hours ಆದಮೇಲೆ ಅವ್ರಿಗೆ ಎಚ್ಚರ ವಾಪಸ್ ಬಂದಿದೆ. ಶಿ ವಾಸ್ ಫಿಟ್ ಆ್ಯಂಡ್ ಫೈನ್. ಆಪರೇಷನ್ ಆದಮೇಲೆ ಎವ್ರಿ ಡೇ ನಾನು ನೋಡ್ತಾ ಇದ್ದೀನಿ ಅವ್ರದ್ದು ಇಂಪ್ರೂವ್ಮೆಂಟ್. ದಿನ ಅವ್ರು ಇಂಪ್ರೂವ್ಮೆಂಟ್ ನೋಡಬೇಕು. ಅವರು ಕೂತ್ಕೊಳ್ತಾರೆ, ವಾಕಿಂಗ್ ಮಾಡ್ತಾರೆ, ಆಪರೇಷನ್ ಆದಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ. ಬೈ ದ ಟೈಮ್ ಅವರು ಡಿಸ್ಚಾರ್ಜ್ ಆಗಿದೆ, ಅವರು ಫುಲ್ ನಾರ್ಮಲ್ ಪೇಷಂಟ್ ಥರ ಆಗಿದೆ. ಸೊ ಇಟ್ ಇಸ್ ತುಂಬ ಸಂತೋಷ ಸಿಗುತ್ತೆ ಈ ಥರ ಪೀಡಿಯಾಟ್ರಿಕ್ ಟ್ರಾನ್ಸ್ಪ್ಲಾಂಟ್ನಲ್ಲಿ. ತುಂಬ ಜನ ಹೆಲ್ಪ್ ಮಾಡಿದೆ ಅವ್ರಿಗೆ. ನಮಗೇನೋ ತುಂಬ ಖುಷಿ, ಅವರು ಈ ಥರ ಈಗ ಸ್ಕೂಲ್ ವಾಪಸ್ ಹೋಗ್ತಾರೆ. ಓಕೆ, ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್ ಆಫ್ ದಿಸ್ ಟ್ರಾನ್ಸ್ಪ್ಲಾಂಟ್. ಥ್ಯಾಂಕ್ ಯು. ಡಿಸೀಸ್ ಸ್ಪೆಷಲಿಸ್ಟ್ ಆಗಿದ್ದೀನಿ. ಸೊ ನಾನು ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ನನ್ನ ರೂಟ್ಸ್ ಕೇರಳದಲ್ಲಿರೋದು. ಸೊ ಕನ್ನಡದಷ್ಟೇ ನನಗೆ ಮಲಯಾಳಮೂ ಅರ್ಥ ಆಗುತ್ತೆ. ಸೊ ಹೇಳಿದ ವಿಷಯನ ಕನ್ನಡದಲ್ಲಿ ಹೇಳೋದು ತುಂಬ ಮುಖ್ಯ, ಯಾಕಂದರೆ ಅದರದ್ದು ಎಸೆನ್ಸ್ ತುಂಬ ಚೆನ್ನಾಗಿದೆ ಅದರಲ್ಲಿ. ಸೊ ಅವರು ಪಟ್ಟಣತಿಟ್ಟ ಅನ್ನೋ ಗ್ರಾಮದಿಂದ ಬರ್ತಿರೋರು, ಕೋಟೆಯಂ ಡಿಸ್ಟ್ರಿಕ್ಟ್ ಪಕ್ಕ ಇರೋದು. ಸೊ ಈ ಡಯಾಗ್ನೋಸ್ ಆದಮೇಲೆ ಗೌತಮ್ ಅವ್ರು ಖರ್ಚಿನ ಬಗ್ಗೆ ಹೇಳಿದ್ರು. ಆ ಖರ್ಚು ಇವರಲ್ಲಿ ಸಹಿಸ್ಕೊಳ್ಳೋ ರೇಂಜಲ್ಲಿ ಇರಲಿಲ್ಲ. ಸೊ ಆ ಪಟ್ಟಣದ ಜಿಲ್ಲೆಯ ಚರ್ಚ್ ಕಮಿಟಿಯವರು, ಅವರು ಹೋಗ್ತಿರೋ ಸ್ಕೂಲ್ ಟೀಚರ್ಸು, ಸ್ಟೂಡೆಂಟ್ಸ್ ಫ್ಯಾಮಿಲಿ, ಆಟೋ ಡ್ರೈವರ್ ಅಸೋಸಿಯೇಷನ್, ಬಸ್ ಡ್ರೈವರ್ ಅಸೋಸಿಯೇಷನ್, ಸೊ ಸುಮಾರು ಒಂದು 800ರಿಂದ 1000 ಜನರು ಆ ಪಟ್ಟಣದ ಜಿಲ್ಲೆಯಲ್ಲಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಅದರದ್ದು ಫಲ ಈ ಮಗುವಿಗೆ ಸಿಕ್ಕಿ ಇವರು ನಮ್ಮ ಮುಂದೆ ಕೂತಿರೋದು. ಅದಕ್ಕಿಂತ ಮೇಲೆ 5 ವರ್ಷದ ಫ್ಯಾಮಿಲಿ ಇದೆಯಲ್ವಾ, ಸೊ ಯೋಚನೆ ಮಾಡಿ ನೋಡಿ, 5 ವರ್ಷ ಮಗು ಕಳ್ಕೊಂಡಿರೋ ಫ್ಯಾಮಿಲಿ, ತಂದೆ ತಾಯಿಯು ಆ ಬೇಸರದಲ್ಲಿ ಆ ಒಂದು ತೀರ್ಮಾನ ತಗೋಬೇಕಾದ್ರೆ ಅವ್ರ ಮನಸ್ಥಿತಿ ಹೆಂಗಿರುತ್ತಂತ. ಸೊ ಫಸ್ಟ್ ನಾವು ಎಲ್ಲರೂ ಅವ್ರಿಗೆ ಸಲ್ಯೂಟ್ ಮಾಡಬೇಕು, ಆ ಒಂದು ಫ್ಯಾಮಿಲಿ. ದೆನ್ ಕಮ್ಸ್ ದ ಎಕ್ಸ್ಪರ್ಟೀಸ್. ಸೊ ಸ್ಪರ್ಶ್ ಆಸ್ ಅನ್ ಆರ್ಗನೈಸೇಷನ್ ವಿ ಆರ್ ಆಲ್ವೇಸ್ ವಾಚಿಂಗ್ ಅಟ್ ದಿ ಹೊರೈಸನ್. ನೀವು ಬರುವಾಗ ನೋಡಿರ್ತೀರ, ನಮ್ಮ ಮಿಷನ್ ಸ್ಟೇಟ್ಮೆಂಟ್ ಅಂದರೆ ಟು ಬಿ ಅ ಡೆಸ್ಟಿನೇಷನ್ ಫಾರ್ ಕಾಂಪ್ಲೆಕ್ಸಿಟೀಸ್ ಆ್ಯಂಡ್ ಅ ಲೀಡರ್ ಇನ್ ಹೆಲ್ತ್ ಕೇರ್. ಸೊ ಆಲ್ವೇಸ್ ನಮ್ಮ ದೃಷ್ಟಿ ಬಂದು ಹೊರೈಸನ್ ಇರುತ್ತೆ. ಈ ಒಂದು ಫೀಲ್ಡಲ್ಲಿ ಹೊಸದಾಗಿ ಏನಿದೆ, ಮೋಸ್ಟ್ ಅಡ್ವಾನ್ಸ್ ಆಗಿ ಏನಿದೆ, ಬೆಸ್ಟ್ ಹೇಗೆ ನಮಗೆ ಪೇಷಂಟ್ಸ್ಗೆ ಆಫರ್ ಮಾಡ್ಬೋದು. ಲಿವರ್ ಟ್ರಾನ್ಸ್ಪ್ಲಾಂಟ್ ಇಟ್ ಸೆಲ್ಫ್ ಇಸ್ ಅ ಕಾಂಪ್ಲೆಕ್ಸಿಟಿ. ಅದರಲ್ಲಿ ಪೀಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆ ಕಾಂಪ್ಲೆಕ್ಸಿಟೀಸ್ನಲ್ಲೇ ಟಾಪಲ್ಲಿ ಬರೋದು. ಸೊ ವಿ ಹ್ಯಾಡ್ ದ ವಂಡರ್ಫುಲ್ ಎಕ್ಸ್ಪರ್ಟೀಸ್ ಆಫ್ ದ ಸರ್ಜನ್ಸ್, ಎಕ್ಸಲೆಂಟ್ ಅನಸ್ಥೀಸಿಯಾ ಸಪೋರ್ಟ್. ದಿಸ್ ಕ್ಯಾನ್ ಬಿ ಡೆಲಿವರ್ಡ್ ಓನ್ಲಿ ಬೈ ಅ ಟೀಮ್. ಒಂದು ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸಕ್ಸಸ್ಫುಲಿ ಹೊರಗಡೆ ಹೋಗ್ತಿದೆ ಅಂದರೆ minimum of 150 people, healthcare workers would have contributed to the outcome. So at that point, I give everybody, from the nursing to the technicians to the anesthetists, the OT, the housekeeping, ಇವರೆಲ್ಲರೂ ಸಂಯುಕ್ತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆ ಥರ ಔಟ್ಕಮ್ ಬರೋದು. ಅಫ್ಕೋರ್ಸ್ ಸೆಂಟ್ರಲಿ ಆಂಕರ್ಡ್ ಬೈ ದ ಸರ್ಜನ್ ಆ್ಯಂಡ್ ದಿಸ್ ಅಸಿಸ್ಟೆಂಟ್ಸ್, ಬಟ್ ಎವ್ರಿಬಡಿ ಕಾಂಟ್ರಿಬ್ಯೂಟ್. ಸೊ ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಪುಟ್ ಪ್ಲೇಸ್ ಬಿಫೋರ್ ಯು. ಮತ್ತು ಬ್ಲ್ಯಾಕ್ ಫಂಗಸ್ ಅನ್ನೋರು ವಿಷಯ ಗೌತಮ್ ಅವರು ಹೇಳಿದರು. ಸೊ ಟ್ರಾನ್ಸ್ಪ್ಲಾಂಟ್ ಅನ್ನುವಾಗ ಪೇಷಂಟ್ದು ಅಲ್ಲದೆ ಇರೋ ಒಂದು ಅವಯವನ ನಾವು ಅವರಲ್ಲಿ ಜೋಡ್ಸೋಕೆ ನೋಡುತ್ತೆ. ಸೊ ನಮ್ಮದು ರೆಸ್ಪಾನ್ಸ್ ಪ್ರಕ್ರಿಯೆ ಹೇಗಂದರೆ, ನಮ್ದು ಅಲ್ದಿರೋದು ಯಾವುದೇ ನಮ್ಮ ಬಾಡಿಯಲ್ಲಿ ಜೋಡ್ಸೋಕೆ ನೋಡಿದ್ರೆ ನಾವು ಅದನ್ನು ತಳ್ಳಾಕ ನೋಡ್ತೀವಿ. ನಂದಲ್ಲಪ್ಪ, ನನಗೆ ಬೇಡ. ಅದಕ್ಕೆ ಮೆಡಿಕಲ್ ಟರ್ಮ್ಸಲ್ಲಿ ನಾವು ರಿಜೆಕ್ಷನ್ ಅಂತ ಹೇಳ್ತೀವಿ. ಓಕೆ, ನಮ್ಮ ರೋಗ ಪ್ರತಿರೋಧಕ್ಕೆ ಲಿವರ್ ಅನ್ನೋ ಅವಯವ ತುಂಬ ಮುಖ್ಯ. ಸೊ ಲಿವರ್ ಫೇಲಿಯರ್ಲಿದ್ದವರಲ್ಲಿ ಆಲ್ರೆಡಿ ಅವ್ರದ್ದು ರೋಗ ಪ್ರತಿರೋಧ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಈ ರಿಜೆಕ್ಷನ್ ಪ್ರಕ್ರಿಯೆನ ನಾವು ಕಂಟ್ರೋಲ್ ಮಾಡೋಕ್ಕೂ ಕೂಡ ಕೆಲವೊಂದು ಔಷಧಿಗಳು ಯೂಸ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ರೋಗ ಪ್ರತಿರೋಧ ಕಮ್ಮಿ ಆದಾಗ ಏನಾಗುತ್ತೆ, ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆದಾಗ ಸಾಧಾರಣ ಇನ್ಫೆಕ್ಷನ್ಸ್ ಕೂಡ ದೊಡ್ಡ ರೂಪ ತಾಳ್ಕೊಳ್ಬೋದು, ಅಪರೂಪದ ಇನ್ಫೆಕ್ಷನ್ಸ್ ಕೂಡ ಬಂದು ಸೇರ್ಕೋಬೋದು. ಸೊ ಬ್ಲ್ಯಾಕ್ ಫಂಗಸ್ ಅನ್ನೋದು ಎಲ್ಲರಲ್ಲೂ ಕಾಣಿಸೋದಿಲ್ಲ. ಸೊ ರೋಗ ಪ್ರತಿರೋಧ ಅಷ್ಟು ಕಮ್ಮಿ ಇದ್ದವರಲ್ಲಿ ಮಾತ್ರ ನಾವು ಈ ಬ್ಲ್ಯಾಕ್ ಫಂಗಸ್ ಅನ್ನೋ ರೋಗ ಕಾಣಿಸ್ಕೊಂಡಿತ್ತು. ಅವರು ಗ್ರಾಫ್ಟ್ ಆ ಪಕ್ಕದಲ್ಲಿ ಕೂಡ ಈ ಒಂದು ಫಂಗಸ್ ಕಾಣಿಸ್ಕೊಂಡಿತ್ತು. ವಿ ಆರ್ ಆಲ್ ಆಂಕ್ಷಿಯಸ್, ಬಟ್ ವಿ ಆಫರ್ ದ ಬೆಸ್ಟ್ ಡಯಾಗ್ನೋಸ್ಟಿಕ್ಸ್ ಆ್ಯಂಡ್ ದ ಕರೆಕ್ಟ್ ಡ್ರಗ್ಸ್. ಸೊ ಲಿವರ್ ಟ್ರಾನ್ಸ್ಪ್ಲಾಂಟಲ್ಲೂ ಕೂಡ ಹಲವಾರು ಮೆಡಿಕೇಶನ್ಸ್ ಹೋಗ್ತಿರುತ್ತೆ. ಇದರದ್ದು ಮೆಡಿಸಿನ್ ಆ್ಯಡ್ ಮಾಡಿದಾಗ ಅವ್ರು ತಮ್ಮಲ್ಲಿ ಸ್ವಲ್ಪ ಇಂಟ್ರಾಕ್ಷನ್ಸ್ ಇರುತ್ತೆ. ವಿ ಹ್ಯಾವ್ ಟು ಬಿ ಕಾನ್ಷಿಯಸ್ ಅಬೌಟ್ ಆಲ್ ದೋಸ್ ಇಂಟ್ರಾಕ್ಷನ್ಸ್. ಆ್ಯಂಡ್ ಒಂದು ಹಗ್ಗದ ದಾರೆ ಮೇಲೆ ನಡೆದಂಗೆ, ಸೊ ಎಲ್ಲರದ್ದು ಡೋಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಫಾರ್ ಹರ್ ವೆಯ್ಟ್ ಆ್ಯಂಡ್ ಏಜ್ ಆಪ್ಟಿಮೈಸ್ ಮಾಡಿ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಫ್ರೂಟ್ ಇಸ್ ವೆರಿ ವೆರಿ ಎನ್ರಿಚಿಂಗ್. ಸೊ ಆ್ಯಂಡ್ ದಟ್ ಈಸ್ ದ ಎಸೆನ್ಸ್ ಆಫ್ ವಾಟ್ ವಿ ಆರ್ ಗ್ಯಾದರ್ಡ್ ಹಿಯರ್ ಫಾರ್. ಆ್ಯಂಡ್ ಈ ಒಂದು ಸಮಯ ನಮ್ಮೊಳ್ಳೆ ಇಲ್ಲಿ ಕಲಿತು ಇದನ್ನು ತಿಳ್ಕೊಂಡು ಇದು ಔಟ್ಸೈಡ್ ಕಮ್ಯುನಿಟಿಗೆ ಗೊತ್ತಾಗಬೇಕು. ಸೊ ಇದಕ್ಕೆ ಸಹಾಯ ಮಾಡಿರುವ ನೀವೆಲ್ಲ ಮಾಧ್ಯಮ ಕಡೆಯವರ ಸಿಬ್ಬಂದಿಗೆ ಎಲ್ಲ ನಮ್ಮ ಕಡೆಯಿಂದ, ಸ್ಪರ್ಶ್ ಹಾಸ್ಪಿಟಲ್ ಕಡೆಯಿಂದ ಹಾರ್ದಿಕವಾದ ಹೃದಯಪೂರ್ವಕ ಧನ್ಯವಾದಗಳು. ಲಿವರ್ ಟ್ರಾನ್ಸ್ಪ್ಲಾಂಟ್ ಹೆಡ್ ಇಲ್ಲಿ ಸ್ಪರ್ಶ್ ಯಶವಂತಪುರಲ್ಲಿ. ನಾನು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಷನ್, ಇಂಟೆಸ್ಟಿನಲ್ ಟ್ರಾನ್ಸ್ಪ್ಲಾಂಟಲ್ಲಿ
ಇದು ಎಕ್ಸ್ಪರ್ಟ್ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ವಿ ಹೋಪ್ ಟು ಗ್ರೋ ಫರ್ದರ್.